ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9008111181. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ರಿಗೂ ಸಹ ಶ್ರೀ ರಾಘವೇಂದ್ರ ಕಾರುಣ್ಯ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ನಿಮಗೆ ಏಕಾದಶಿ ಜೊತೆಗೆ ಪಿತೃಪಕ್ಷ ಎರಡರ ಬಗ್ಗೆನೂ ಸಹ ಒಂದಷ್ಟು ಮಾಹಿತಿಗಳನ್ನು ನಿಮ್ಮೊಟ್ಟಿಗೆ ನಾನು ಹಂಚ್ಕೋತೀನಿ. ನೋಡಿ, ಏಕಾದಶಿ ಬಂದಿರುವಂತಹದ್ದು ಬುಧವಾರ. ಇಂದಿರಾ ಏಕಾದಶಿ, ಈ ಮಾಸದ ಏಕಾದಶಿ. ಮಂಗಳವಾರ ನಿಮಗೆ ದಶಮಿ ಆಚರಣೆ ಬರುತ್ತೆ, ಗುರುವಾರ ದ್ವಾದಶಿ ಆಚರಣೆ ಬರುತ್ತೆ. ಈ ಏಕಾದಶಿ ಪಿತೃಪಕ್ಷದಲ್ಲಿ ಬಂದಿದೆ. ಪಿತೃಪಕ್ಷದಲ್ಲಿ ಬಂದಿದ್ರೂ ಕೂಡ ಈ ಏಕಾದಶಿ ಚಾತುರ್ಮಾಸದ ಏಕಾದಶಿಗಳಲ್ಲಿ ಒಂದು. ಚಾತುರ್ಮಾಸದಲ್ಲಿ ಭಗವಂತ ಯೋಗ ನಿದ್ರೆಗೆ ಜಾರಿರುವಂತಹ ಸಂದರ್ಭದಲ್ಲಿ ಬರುವಂತಹ ಏಕಾದಶಿಗಳೇನಿದೆ ಅವು ಬಹಳ ಶ್ರೇಷ್ಠವಾದಂತಹ ಏಕಾದಶಿಗಳು. ಇದೂ ಸಹ ಚಾತುರ್ಮಾಸದಲ್ಲಿ ಬಂದಿರೋದ್ರಿಂದ ಪಿತೃಪಕ್ಷ ಆದರೂ ಕೂಡ ಬಹಳ ಶ್ರೇಷ್ಠವಾದಂತಹ ಒಂದು ಏಕಾದಶಿ. ನಿಮಗೆ ಇಲ್ಲಿ ಒಂದು ವಿಚಾರ ನಾನು ಏನು ಸ್ಪಷ್ಟವಾಗಿ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ತುಂಬ ಜನ ಕಾಮೆಂಟ್ಸನ್ನು ನನಗೆ ಮಾಡಿದ್ದೀರಾ, ಬುಧವಾರ ಏಕಾದಶಿ ಬಂದಿದೆ, ಆದರೆ ನಮ್ಮ ಕಡೆ ಬುಧವಾರನೇ ಹಿರಿಯರ ಹಬ್ಬ ಮಾಡೋದು, ಗುರುವಾರ ಮಾಡೋ ಅಂತಹದ್ದು. ಅವತ್ತಿನ ದಿವಸ ನಾವು ಹೇಗೆ ನಡ್ಕೋಬೇಕು ಅಂತಂದು ನೋಡಿ. ನೀವು ಹಿಂದಿನಿಂದ ಹಿರಿಯರ ಹಬ್ಬ ಮಾಡುವಂತಹದ್ದನ್ನು ಬುಧವಾರ ಅಥವಾ ಗುರುವಾರ ಮಾಡ್ಕೊಂಡು ಬಂದಿದ್ರೆ ಖಂಡಿತವಾಗಿ ಹಬ್ಬವನ್ನು ಅವತ್ತೇ ಮಾಡಿ. ಯಾವ ಕಾರಣಕ್ಕೂ ನಿಲ್ಲಿಸುವಂತಹದ್ದು, ಪೋಸ್ಟ್ಮನ್ ಮಾಡುವಂತಹದ್ದು ಮಾಡಬೇಡಿ. ಇನ್ನು ನಿಮ್ಮ ಏಕಾದಶಿ ಅಥವಾ ಗುರುವಾರದ ಪೂಜೆ ಯಾವ ರೀತಿ ಇರಬೇಕು ಅಂತಂದರೆ, ನೀವು ಅವತ್ತಿನ ದಿವಸ ಅಂದರೆ ಈ ಏಕಾದಶಿ ದಿವಸ ಏನಾದರೂ ಪಿತೃಪಕ್ಷದ ಹಬ್ಬ ಮಾಡ್ತಾ ಇದ್ರೆ ಅವತ್ತಿನ ದಿವಸ ರಾಯರಿಗೆ ನಾನ್ ವೆಜ್ ಮಾಡುವಂತಹವರಾದರೆ ಅವತ್ತಿನ ದಿವಸ ರಾಯರಿಗೆ ಯಾವುದೇ ಪೂಜೆಯನ್ನು, ಏಕಾದಶಿ ಪೂಜೆಯನ್ನು ಮನೇಲಿ ಮಾಡಲಿಕ್ಕೆ ಹೋಗಬೇಡಿ. ನೀವು ಮಾಮೂಲಿ ಹಿರಿಯರ ಹಬ್ಬದ ದಿವಸ ಹೇಗೆ ಮನೆಯಲ್ಲಿ ಪೂಜೆ ಮಾಡ್ತಿರೋ ಆ ರೀತಿ ಮಾಡ್ಕೊಳ್ಳಿ. ಇನ್ನು ನೀವು ಉಪವಾಸ ಇರುವಂತಹದ್ದು ಬೇಡ. ಆವತ್ತಿನ ಏಕಾದಶಿಯನ್ನು ಸ್ಕಿಪ್ ಮಾಡಿಬಿಡಿ. ಏಕೆ ಅಂತಂದರೆ ಮನೆಯಲ್ಲಿ ಹಿರಿಯರ ಹಬ್ಬ ಮಾಡ್ತಿರ್ತೀರ, ಅವ್ರಿಗೆ ಎಡೆ ಹಾಕ್ತೀರಾ. ನೀವು ಅವರ ಎಡೆ ಹಾಕಿರೋಂತಹದ್ದು ಅಂದರೆ ನೀವೇನು ಮನೆಯಲ್ಲಿ ಮಾಡಿರ್ತೀರಲ್ಲ ಅಡುಗೆ, ಅದನ್ನು ನೀವು ಪ್ರಸಾದದ ರೂಪವಾಗಿ ಊಟ ಮಾಡಬೇಕು. ನೀವು ಅವತ್ತು ಉಪವಾಸ ಇದ್ದು ಊಟವನ್ನು ಸ್ಕಿಪ್ ಮಾಡಿಕೊಂಡ್ರಿ ಅಂದರೆ ಆ ಹಿರಿಯರ ದೋಷಗಳು ನಿಮಗೆ ತಟ್ಟುತ್ತೆ. ಅಂದರೆ ಪ್ರಸಾದವನ್ನು ನೀವು ಸ್ವೀಕಾರ ಮಾಡಿಲ್ಲ ಅನ್ನುವಂತಹ ಅರ್ಥದಲ್ಲಿ. ಹೀಗಾಗಿ ಏಕಾದಶಿಯ ದಿವಸ ಉಪವಾಸ ಇರುವಂತಹದ್ದು ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಗುರುವಾರ ಮಾಡೋವಂಥವ್ರಾದ್ರೂ ಅಷ್ಟೇ, ಅವತ್ತಿನ ದಿವಸ ರಾಯರ ಪೂಜೆ ಬೇಡ. ಮನೆಯಲ್ಲಿ ನಾರ್ಮಲ್ಲಾಗಿ ಹೇಗೆ ದೇವ್ರ ಪೂಜೆ ಮಾಡ್ತಿರೋ ಹಾಗೆ ಮಾಡಿ. ವಿಶೇಷವಾಗಿ ರಾಯರಿಗೆ ಯಾವುದೇ ಪೂಜೆ ಪುನಸ್ಕಾರಗಳನ್ನು ಮಾಡಬೇಡಿ. ಮನೆಯಲ್ಲಿ ಹಿರಿಯರ ಹಬ್ಬ ಮಾಡಿ. ಬುಧವಾರ ಮತ್ತು ಗುರುವಾರ ನೀವು ಅಂದರೆ ಏಕಾದಶಿಯ ದಿವಸ ಗುರುವಾರ ನೀವು ಮನೆಯಲ್ಲಿ ನಾನ್ ವೆಜ್ ಮಾಡೋವಂಥದ್ದಾದರೆ ಹಿರಿಯರ ಪೂಜೆಗೆ ಅಂದರೆ ನೀವು ನಾನ್ ವೆಜ್ಜನ್ನು ತಿನ್ನಲಿಕ್ಕೆ ಹೋಗಬೇಡಿ. ಏನಾದರೂ ಸಿಹಿ ಅಡುಗೆ ಮಾಡಿಕೊಂಡು ಅವತ್ತಿನ ದಿವಸ ಹಿರಿಯರ ಹಬ್ಬದ್ದು ಅಂತ ಹೇಳಿ ಊಟ ಮಾಡಿ. 2 ದಿವಸನೂ ನೀವು ನಾನ್ ವೆಜ್ ತಿನ್ನೋ ಹಾಗೆ ಇಲ್ಲ. ನಿಮ್ಮ ಡೌಟು ಈ ವಿಚಾರವಾಗಿ ಕ್ಲಿಯರ್ ಆಯಿತು ಅಂತ ಹೇಳಿ ಭಾವಿಸಿದ್ದೀನಿ. ಇನ್ನು ಏಕಾದಶಿ ಆಚರಣೆ ಅಂತ ಹೇಳಿ ಬಂದಾಗ ಮಂಗಳವಾರ ದಶಮಿ ಬರುತ್ತೆ. ಅವತ್ತಿನ ದಿವಸ ಸಾಯಂಕಾಲ ಸಂಕಲ್ಪ ಮಾಡ್ಕೋಬೇಕು. 5:15 5:15 ಒಳಗಡೆ ತಲೆಗೆ ಸ್ನಾನ ಮಾಡಿ ರಾಯರ ಮುಂದೆ ದೀಪ ಹಚ್ಚಿ ಬಲಗೈಯಲ್ಲಿ ಸ್ವಲ್ಪ ಹಳದಿ ಅಕ್ಷತೆ ಹಿಡಿದು ನಿಮ್ಮ ಮನೆಯ ಸದಸ್ಯರೆಲ್ಲರ ಕಷ್ಟವನ್ನು ರಾಯರ ಬಳಿ ಹೇಳಿಕೊಂಡು ಆ ಅಕ್ಷತೆಯನ್ನು ಅವರ ಪಾದದ ಬಳಿಗೆ ಹಾಕಿ ಸಂಕಲ್ಪ ಮಾಡಿಕೊಡಿ. ಈ 3 ದಿವಸಗಳ ಕಾಲದ ಏಕಾದಶಿಯ ವ್ರತವನ್ನು ನಾನು ನಿಷ್ಠೆಯಿಂದ ಮಾಡ್ತೀನಿ, ನನ್ನ ಕಷ್ಟಗಳೆಲ್ಲವನ್ನು ಸಹ ನಿಮ್ಮ ಪಾದಕ್ಕೆ ಅರ್ಪಿಸ್ಕೊಳ್ಳಿ ಅಂತ ಹೇಳಿ ಅವರನ್ನು ಕೇಳಿಕೊಂಡು ಅಲ್ಲಿಂದ ನಿಮ್ಮ ವ್ರತವನ್ನು ಪ್ರಾರಂಭ ಮಾಡಿಕೊಳ್ಳಿ. ಮಂಗಳವಾರ ನೈಟ್ ನೀವು ಸಿಹಿ ಅವಲಕ್ಕಿಯನ್ನು ಸೇವನೆ ಮಾಡಬೇಕು. ಚಾಪೆಯ ಮೇಲೆ ಮಲ್ಕೊಂಡು ಅವತ್ತಿನ ಕಥೆಯನ್ನು ಕಳೀರಿ. ಇನ್ನು ಏಕಾದಶಿಯ ಪೂಜೆ ಅಂತ ಹೇಳಿ ಬಂದಾಗ
ಬುಧವಾರ ಬಹಳ ಶ್ರೇಷ್ಠವಾದಂತಹ ಏಕಾದಶಿ, ಜೊತೆಯಲ್ಲಿ ಬಹಳ ಶುಭಯೋಗದಲ್ಲಿ ಬಂದಿದೆ. ಗಂಡಸರು ನಿರಾಹಾರವಾಗಿ ಜೊತೆಯಲ್ಲಿ ನಿರ್ಜಲವಾಗಿ ಅಂದರೆ ನೀರು ಕುಡಿಯದ ಹಾಗೆ ಅವತ್ತಿನ ದಿವಸ ನೀವು ಉಪವಾಸ ಮಾಡಿದ್ರೆ 21 ದಿನಗಳ ಕಾಲ ಏಕಾದಶಿ ಪೂರೈಸಿದಷ್ಟು ಪುಣ್ಯ ನಿಮ್ಮದಾಗುತ್ತೆ. ಹೆಣ್ಣು ಮಕ್ಕಳು ನಿರ್ಜಲ ಉಪವಾಸವನ್ನು ಮಾಡಬಾರ್ದು. ಹಾಲು, ಹಣ್ಣು, ನೀರನ್ನು ತಗೋಬೇಕಾಗತ್ತೆ. ಈ ಏಕಾದಶಿ ಕಳೆದ ಮೇಲೆ ಇನ್ನೊಂದು ಏಕಾದಶಿ ಅಷ್ಟೇ ಚಾತುರ್ಮಾಸದಲ್ಲಿ ನಮಗೆ ಸಿಗುವಂತಹದ್ದು. ಹೀಗಾಗಿ ಬಹಳ ಶ್ರೇಷ್ಠವಾದಂತಹ ಏಕಾದಶಿ, ನಿಷ್ಠೆಯಿಂದ ಆಚರಣೆ ಮಾಡಿ. ಏಕಾದಶಿಯ ದಿವಸ ಬೆಳಗ್ಗೆ ಎಲ್ಲ ಮನೆ ಕ್ಲೀನ್ ಮಾಡ್ಕೊಳ್ಳಿ, ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳಿ, ತಲೆಗೆ ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆ ಹಾಕ್ಕೊಳ್ಳಿ. ತುಂಬ ಶ್ರೇಷ್ಠವಾದಂತಹ ಏಕಾದಶಿ. ಜೊತೆಯಲ್ಲಿ ಯಾವುದೇ ಏಕಾದಶಿಯ ದಿವಸ ಕೇವಲ ರಾಯರನ್ನು ಪೂಜಿಸಿದ್ರೆ ಬತ್ಸಿದ್ರೆ ಏಕಾದಶಿಯನ್ನು ಸಂಪೂರ್ಣವಾಗಿ ಆಚರಣೆ ಮಾಡಿದ ಹಾಗೆ ಆಗೋದಿಲ್ಲ. ನಾವು ಶ್ರೀಮನ್ ಮಹಾವಿಷ್ಣುವಿನ ಸ್ಮರಣೆಯನ್ನು ತಪ್ಪದೆ ಮಾಡಬೇಕು. ಅವರ ಫೋಟೋ ಇದ್ದರೆ ಒರೆಸ್ಕೊಳ್ಳಿ, ವಿಗ್ರಹ ಇದ್ದರೆ ತೊಳ್ಕೊಂಡು ಮೊದಲು ಅವರಿಗೆ ಗಂಧ, ಅರಿಶಿಣ, ಕುಂಕುಮ, ಗೆಜ್ಜೆ ವಸ್ತ್ರ, ತುಳಸಿ, ಹೂಗಳು ಎಲ್ಲವನ್ನು ಹಾಕಿ ಅವರಿಗೆ ಅಲಂಕಾರ ಮಾಡಿಕೊಂಡು 2 ಮಣ್ಣಿನ ದೀಪ, ಶ್ರೀಮನ್ ಮಹಾವಿಷ್ಣುವಿನ ಸ್ವರೂಪದ ಫೋಟೋದ ಮುಂದೆ 2 ಮಣ್ಣಿನ ದೀಪವನ್ನು, ಮಣ್ಣಿನ ದೀಪ ಇಲ್ಲ ಅಂತಂದರೆ ಏನು ದೀಪ ನಿಮ್ಮ ಮನೆಯಲ್ಲಿ ಇರುತ್ತೋ ಆ ದೀಪವನ್ನು ಆ ಫೋಟೋದ ಮುಂದೆ ತುಪ್ಪದಲ್ಲೇ ಹಚ್ಚಿ. ಬಹಳ ಒಳ್ಳೆಯದು, ನಿಮ್ಮ ಕಷ್ಟ ಬೇಗ ಕಳೆಯುವಂತಹದ್ದು. ತುಪ್ಪದಲ್ಲೇ ಹಚ್ಚಬೇಕಾಗತ್ತೆ. ಒಂದೊಂದು ಸ್ಪೂನ್ ಹಾಕಿದ್ದು ಸಾಕು. ನೀವು ತುಪ್ಪದ ದೀಪ ಅಂತಂದಾಗ ಎಣ್ಣೆ ಹಾಕ್ತೀವಲ್ವ ದೀಪ ತುಂಬ, ಆ ರೀತಿ ಎಲ್ಲ ತುಪ್ಪವನ್ನು ಹಾಕಿ ತುಂಬ ಹೊತ್ತು ಉರಿಸಬಾರ್ದು. ರಾಯರ ಮುಂದೆ ಹಚ್ಚುವಂತಹದ್ದಕ್ಕೆ ಒಂದು 2 ಸ್ಪೂನು ಅಂದರೆ 1-2 ಅವರ್ಸ್ ಉರಿದ್ರೇ ಸಾಕಾಗುತ್ತೆ ತುಪ್ಪದ ದೀಪ. ತುಂಬ ಹೊತ್ತೂ ಸಹ ನಾವು ಉರಿಸಬಾರ್ದು. ಇನ್ನು ಇದಾದ ನಂತರ ರಾಯರ ಫೋಟೋವನ್ನು ಉರಿಸ್ಕೊಳ್ಳಿ. ರಾಯರಿಗೆ ಶುದ್ಧವಾದಂತಹ ಗಂಧ ಅಥವಾ ಗೋಪಿ ಚಂದನವನ್ನು ಹಚ್ಚಿಬಿಟ್ಟು ರಾಯರಿಗೆ ತುಳಸಿಯನ್ನು ಮಾತ್ರ ಏರಿಸಿ ರಾಯರ ಮುಂದೆ 2 ತುಪ್ಪದ ದೀಪವನ್ನು ಹಚ್ಚಬೇಕಾಗತ್ತೆ. ಇದು ಬಹಳ ಒಂದು ಶ್ರೇಷ್ಠವಾದಂತಹ ಏಕಾದಶಿ. ನಾನು ಆಗಲೇ ಹೇಳಿದೆ, ಈ ದೀಪಗಳನ್ನು ಹಚ್ಕೊಂಡಾದಮೇಲೆ ಮೊದಲು ಅಂದರೆ ತುಳಸಿ ಗಿಡಕ್ಕೆ ನೀರು ಹಾಕಬೇಡಿ. ಏಕಾದಶಿಯ ದಿವಸ ತುಳಸಿ, ಅರಿಶಿಣ, ಕುಂಕುಮ, ಹೂ ಎಲ್ಲವನ್ನು ತುಳಸಿಗೆ ಏರಿಸಿ ಒಂದು ದೀಪ ಹಚ್ಚಿ, ಅದಾದಮೇಲೆ ದೇವ್ರ ಮನೆಯಲ್ಲಿ ದೀಪ ಹಚ್ಚಿ, ರಾಯರ ಮುಂದೆ ದೀಪ ಹಚ್ಚಿ, ಧೂಪವನ್ನು ತೋರಿಸಿ, ಊದ್ಗಡ್ಡಿಯನ್ನು ಹಚ್ಚಿಬಿಟ್ಟು ಇದಾದ ನಂತರ ವಿಷ್ಣು ಸಹಸ್ರನಾಮವನ್ನು ತಪ್ಪದೆ ಸಂಪೂರ್ಣವಾಗಿ ಪಾರಾಯಣ ಮಾಡಿ. ಬಹಳ ಒಳ್ಳೆಯದಾಗುತ್ತೆ. ವಿಷ್ಣು ಸಹಸ್ರನಾಮ ನೀವು ಏಕಾದಶಿಯ ದಿವಸ ಹೇಳ್ಕೊಳ್ಳೋದ್ರಿಂದ ನಿಮ್ಮ ಎಷ್ಟೋ ಪುರಾಕೃತ ಕರ್ಮಗಳು ಕಳೆದು ನಿಮಗೆ ಮುಂದೆ ಒಳ್ಳೆಯದಾಗುವಂತಹದ್ದು ಆಗುತ್ತೆ. ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ. ಇದಾದಮೇಲೆ ರಾಯರ ಅಷ್ಟೋತ್ತರ, ರಾಯರ ಅಕ್ಷರಮಾಲಿಕಾ ಸ್ತೋತ್ರ ಬರುತ್ತೆ. ಮತ್ತು ಅವತ್ತಿನ ದಿವಸ ಗಾಯತ್ರಿ ಮಂತ್ರ ಹೇಳ್ಕೋಬಾರ್ದು. ಏಕಾದಶಿಯ ದಿವಸ ಗಾಯತ್ರಿ ಮಂತ್ರ ಹೇಳ್ಕೋಬೇಡಿ. ಇದಾದಮೇಲೆ 2 ತುಪ್ಪದ ಬತ್ತಿಯಿಂದ ರಾಯರಿಗೆ ಆರತಿ ಮಾಡಿ, ರಾಯರಿಗೆ ಯಾವುದೇ ನೈವೇದ್ಯ ಬೇಡ. ಶ್ರೀಮನ್ ಮಹಾವಿಷ್ಣುವಿನ ಸ್ವರೂಪಕ್ಕೆ ಮಾತ್ರ ನಾವು ಅವತ್ತಿನ ದಿವಸ ಭಗವಂತನಿಗೆ ಏನಾದರೂ ಹಣ್ಣುಗಳನ್ನು ನೈವೇದ್ಯವನ್ನು ತೋರಿಸ್ಬೇಕಾಗತ್ತೆ. ಏನಾದರೂ ಹಣ್ಣಿದ್ರೆ ಇಟ್ಬಿಟ್ಟು ಮಹಾಮಂಗಳಾರತಿಯನ್ನು ಮಾಡಿಕೊಳ್ಳಿ. ಅವತ್ತಿನ ದಿವಸ ತಪ್ಪದೇ ರಾಯರ ಮಠಕ್ಕೆ ಹೋಗಿ ರಾಯರ ದರ್ಶನ ಮಾಡ್ಕೊಂಬನ್ನಿ. ಏಕಾದಶಿಯ ದಿವಸ ರಾಯರ ದರ್ಶನ ಮಾಡುವಂತಹದ್ದು ಬಹಳ ಶ್ರೇಷ್ಠ. ಇನ್ನು ದ್ವಾದಶಿಯ ದಿವಸ ಅಂತಂದರೆ ಗುರುವಾರ 6:30 ಒಳಗೆ ನೈವೇದ್ಯ ಸಮೇತ ಪೂಜೆ ನಡೀಬೇಕು. ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಹಾಕ್ತೀನಿ. ಗುರುವಾರ ಪುಷ್ಯ ನಕ್ಷತ್ರ ಬಂದಿದೆ, ಜೊತೆಯಲ್ಲಿ ದ್ವಾದಶಿ ಕೂಡ ಬಂದಿದೆ. ಯಾವ ರೀತಿ ನಿಮ್ಮ ಪೂಜೆ ಪುನಸ್ಕಾರ ಇರಬೇಕು ಅನ್ನುವಂತಹದ್ದು ನೆಕ್ಸ್ಟ್ ವಿಡಿಯೋನಲ್ಲಿ ಅಪ್ಲೋಡ್ ಆಗುತ್ತೆ. ಇನ್ನೊಂದು ನಿಮಗೆ ನಾನು ದಯಮಾಡಿ ಕೇಳ್ಕೊಳ್ಳೋದೇನು ಅಂತಂದರೆ, ನನ್ನ ಚಾನಲ್ನಲ್ಲಿ ನೀವು ಏನೇ ವಿಚಾರ ನೋಡಿದ್ರೂ ಕೂಡ ನನ್ನನ್ನು ಕೇಳಿ. ಆ ಅನುಮಾನವನ್ನು ದಯಮಾಡಿ ಬೇರೆ ಚಾನಲ್ ಅವ್ರ ಹತ್ರ ಹೋಗಿ ಈ ರೀತಿ ಈ ಚಾನಲಲ್ಲಿ ಹೇಳಿದರು, ಅದಕ್ಕೆ ನಿಮ್ಮ ಒಪಿನಿಯನ್ ಏನು ಅಂತ ನಾನು ಸ್ಪಷ್ಟವಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ನನ್ನ ಚಾನಲ್ನಲ್ಲಿ ನಾನು ಯಾವುದೇ ವಿಚಾರದ ಬಗ್ಗೆ ಒಂದು ನಿಖರವಾಗಿ ತಿಳ್ಕೊಳ್ದಲೆ ನಿಮ್ಮ ಮುಂದೆ ಅದನ್ನು ಇಡಲ್ಲ. ಕೆಲವೊಂದು ಬಹಳ ಒಂದು ಸೆನ್ಸಿಟಿವ್ ವಿಚಾರಗಳ ಬಗ್ಗೆ ನಾನು ಮಾತಾಡ್ತೀನಿ. ಆಗ ಅಪೋಸ್ ಅನ್ನೋದು ಬಂದೇ ಬರುತ್ತೆ ಅನ್ನುವಂತಹದ್ದು ನನಗೆ ಗೊತ್ತಿದ್ರೂ ಯಾಕೆ ಹೇಳ್ತೀರಿ ಅಂದರೆ, ಅದರಿಂದ ಎಲ್ಲೋ ಒಂದು ಕಡೆ ನಿಮಗೆ ಒಳ್ಳೆಯದಾಗಬೇಕು. ಏಕೆಂದರೆ ತಿಳಿದಲೇ ಕೆಲವೊಂದನ್ನು ಮಾಡಿ ಕಷ್ಟಗಳನ್ನು ಎಳ್ಕೊಂಡು ಒಂಥರ ಅನುಭವಿಸೋಂಥದ್ದು ಬೇಡ ಮನೆಯಲ್ಲಿ ಅನ್ನೋ ಕಾರಣಕ್ಕೆ ನಿಮ್ಮ ಮುಂದೆ ಕೆಲವೊಂದಷ್ಟು ವಿಚಾರಗಳನ್ನು ಹೇಳಿರ್ತೀನಿ. ಹಾಗಾಗಿ ದಯಮಾಡಿ ಏನೇ ಡೌಟ್ಸ್ ಇದ್ದರೂ ನನ್ನನ್ನು ಕೇಳಿ. ಒಂದು ವಿಚಾರದ ಬಗ್ಗೆ ನಾನು ಹೇಳಿದಾಗ ಅದರ ಸಂಪೂರ್ಣ ಕ್ಲಾರಿಟಿ ನೆಕ್ಸ್ಟ್ ವಿಡಿಯೋಸನ್ನು ನಾನು ಕೊಟ್ಟೇ ಕೊಡ್ತೀನಿ. ತಾಳ್ಮೆಯಿಂದ ಕಾಯಿರಿ.
ಬೇರೆ ಚಾನಲ್ಗಳಲ್ಲಿ ಕೇಳುವಂಥ ಅವಶ್ಯಕತೆ ಇಲ್ಲ ಅನ್ನುವಂತಹದ್ದು ನನ್ನ ಭಾವನೆ. ಮುಂದಿನ ವಿಡಿಯೋಸಲ್ಲಿ ಸಿಗೋಣ. ಎಲ್ರಿಗೂ ಸಹ ನನ್ನ ನಮಸ್ಕಾರ.